ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ GSS ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ. ಬನ್ನಿ, ಇವತ್ತಿನ ಅವಧಿಯಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇತಿಹಾಸ ಅಂತಕ್ಕಂಥ ವಿಷಯದ ಮೇಲೆ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತಾವ, ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಒಂದು ಟಾಪಿಕ್ ಮೇಲೆ ಅತಿ ಹೆಚ್ಚಾಗಿ ಪುನರಾವರ್ತಿತ ಪ್ರಶ್ನೆಗಳು ಅದಾವ ಅಂತಕ್ಕಂಥದ್ದು ನೀವು ಗಮನಿಸಬಹುದು. ನೀವು ಎಲ್ಲ ಟಾಪಿಕ್ ವೈಸ್ ಒಂದು ಸಲ ಸ್ಟಡಿ ಮಾಡಿ ಆನಂತರ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಫಸ್ಟಿಗೆ ನೀವು ಒಂದು ಸಲ ಪ್ರಶ್ನೆ ಪತ್ರಿಕೆಗಳ ಕಣ್ಣಾಡಿಸ್ರಿ, ಆಮೇಲೆ ನೀವು ಟಾಪಿಕ್ ವೈಸ್ ಓದ್ತಾ ಹೋದರೆ ಈ ಪ್ರಶ್ನೆ ಈ ಟಾಪಿಕ್ ನೀನು ಬಂದಿದೆ ಅಂತಕ್ಕಂಥದ್ದು ಕೂಡ ನೀವು ಗುರುತಿಸಬಹುದು. ಅದಕ್ಕೋಸ್ಕರ ಅತಿ ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪುನರಾವರ್ತನೆ ಆಗ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತಕ್ಕಂಥದ್ದು. ಬನ್ನಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನು ಬಿಡುಗಡೆ ಮಾಡಿದ ಮೊದಲ ರಾಜ್ಯರು ಯಾರು ಅಂತಕ್ಕಂಥದ್ದು, ಅಥವಾ ರಾಜ್ಯ ಮನೆತನ ಯಾವುದು ಅಂತಕ್ಕಂಥದ್ದು. ಇಲ್ಲಿ ಆಯ್ಕೆಗಳನ್ನ ನೋಡ್ತಾ ಹೋಗೋಣ. ಮೌರ್ಯರು, ಇಂಡೋ ಗ್ರೀಕರು, ಗುಪ್ತರು, ಕುಶಾನರು ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳಿದ್ದಾವೆ. ಪ್ರಮುಖವಾಗಿ ಇಲ್ಲಿ ನೋಡ್ತಕ್ಕಂಥದ್ದು ಪ್ರಶ್ನೆಗಳು ಯಾವುದೇ ಸ್ವರೂಪದಲ್ಲಿ ಹಿಂದೆ ಮುಂದೆ ಮಾಡಿ ಕೇಳಿದ್ರೂ ಕೂಡ ಆಯ್ಕೆಗಳನ್ನು ಗಮನಿಸಬೇಕಾಗಿರುತ್ತೆ. ಆ ಒಂದು ಪ್ರಶ್ನೆಗೆ ಯಾವ ಆಯ್ಕೆ ಸರಿ ಉತ್ತರ ಆಗುತ್ತೆ ಅಂತಕ್ಕಂಥದ್ದು ಗಮನಿಸಬಹುದು. ಈ ಒಂದು ಪ್ರಶ್ನೆಗೆ ಭಾರತದಲ್ಲಿ ಚಿನ್ನದ ನಾಣ್ಯವನ್ನು ಮೊದಲು ಬಿಡುಗಡೆ ಮಾಡಿರತಕ್ಕಂಥವರು ಇಲ್ಲಿ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಇಂಡೋ ಗ್ರೀಕರು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ರಾಜ್ಯ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ಎಂಬ ಪದವನ್ನು ತೆಗೆದುಕೊಳ್ಳಲಾಗಿದೆ. ಯಾವುದರಿಂದ ಈ ಒಂದು ಪದವನ್ನು ತೆಗೆದುಕೊಳ್ಳಲಾಗಿದೆ ಅಂತಕ್ಕಂಥದ್ದು ನೋಡ್ಬೋದು. ಮೊದಲನೇದಾಗಿ ನೋಡ್ತಾ ಹೋಗೋಣ ಆಯ್ಕೆ ಉಪನಿಷತ್ತುಗಳು ಅಂತಕ್ಕಂಥದ್ದು, ಸಾಮವೇದ, ಋಗ್ವೇದ, ರಾಮಾಯಣ ಅಂಥೇಳಿ ಆಯ್ಕೆಗಳಿದ್ದಾವೆ. ನಾವು ಸತ್ಯಮೇವ ಜಯತೆ ಎಂಬ ಪದವನ್ನು ಯಾವ ಒಂದು ವೇದದಿಂದ ಆಗಿರ್ಬೋದು ಅಥವಾ ಗ್ರಂಥದಿಂದ ಆಗಿರ್ಬೋದು ಅಥವಾ ಯಾವುದರಿಂದ ತೆಗೆದುಕೊಂಡಿವಿ ಅಂತಕ್ಕಂಥದ್ದು ಗುರುತಿಸಬೇಕಾಗತ್ತೆ. ಈ ಒಂದು ವಾಕ್ಯವನ್ನು ನಾವು ಉಪನಿಷತ್ತುಗಳಿಂದ ಪಡೆದುಕೊಂಡಿರ್ತೀವಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಆಯ್ಕೆಯೇ ಸರಿಯಾಗಿರ್ತಕ್ಕಂಥದ್ದು. ಭಾರತದ ರಾಜ್ಯ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ಉಪನಿಷತ್ತುಗಳಿಂದ ನಾವು ತೆಗೆದುಕೊಂಡಿದ್ದೀವಿ ಅಂತಕ್ಕಂಥದ್ದು. ಸಿಂಧೂ ಕಣಿವೆ ನಾಗರಿಕತೆಯನ್ನು ಕಂಡುಹಿಡಿದವರು ಯಾರು? ಸಿಂಧೂ ನಾಗರಿಕತೆಯನ್ನು ಮೊಟ್ಟ ಮೊದಲಿಗೆ ಕಂಡುಹಿಡಿದವರು ಯಾರು ಅಂತಕ್ಕಂಥ ಗುರುತಿಸಬೇಕು. ಆಯ್ಕೆಗಳನ್ನ ನೋಡ್ತಾ ಹೋಗೋಣ. RD ಬೆನರ್ಜಿ, AL ಬಾಷಮ್, ಸರ್ ಲಿಯೋನಾರ್ಡೋ ಹೂಲಿ, VS ಅಗರ್ವಾಲ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಈ ಒಂದು ಪ್ರಶ್ನೆಗೆ ಸಿಂಧೂ ಕಣಿವೆ ನಾಗರಿಕತೆಯನ್ನು ಸಂಶೋಧನೆ ಮಾಡಿದವರು ಯಾರು ಅಂದರೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. RD ಬ್ಯಾನರ್ಜಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. 1922ರಲ್ಲಿ ಸಿಂಧೂ ನಾಗರಿಕತೆಯನ್ನು ಕಂಡುಹಿಡಿಯಲಾಯಿತು ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಹರಪ್ಪ ಪ್ರದೇಶವು ರಾಜಸ್ಥಾನದಲ್ಲಿದೆ ಅಂತಕ್ಕಂಥದ್ದು. ಹರಪ್ಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶ ಈಗ ಪ್ರಸ್ತುತ ರಾಜಸ್ಥಾನದಲ್ಲಿದೆ ಅಂತಕ್ಕಂಥದ್ದು ಗುರುತಿಸಬೇಕು. ಕಾಲಿಬಂಗಾನ್, ಲೋಥಾಲ್, ಮೊಹೆಂಜೊದಾರೋ, ಸೂಕ್ತ ಗೆಂದೋರ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ರಾಜಸ್ಥಾನದಲ್ಲಿರ್ತಕ್ಕಂಥದ್ದು ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. ಕಾಲಿಬಂಗಾಲ್ ಅಂತಕ್ಕಂಥದ್ದು ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರದೇಶ ರಾಜಸ್ಥಾನದಲ್ಲಿದೆ. ಅದು ಕಾಲಿಬಂಗಾಲ್ ಅಂತಕ್ಕಂಥದ್ದು. ಮನುಷ್ಯ ಕಂಡುಹಿಡಿದ ಮೊದಲ ಲೋಹ ಯಾವುದು ಅಂತಕ್ಕಂಥದ್ದು. ಮೊಟ್ಟ ಮೊದಲು ಭೂಮಿ ಮೇಲೆ ಮನುಷ್ಯ ಬಳಸಿರ್ತಕ್ಕಂಥ ಲೋಹ ಅಥವಾ ಕಂಡುಹಿಡಿದಿರ್ತಕ್ಕಂಥ ಲೋಹ ಯಾವುದು ಅಂತೇಳಿ ಗುರುತಿಸಬೇಕು. ಸತು, ತಾಮ್ರ, ಕಬ್ಬಿಣ, ಅಲ್ಯೂಮಿನಿಯಂ ಅಂತಕ್ಕಂಥದ್ದು. ನೋಡ್ತಾ ಹೋಗ್ತೀವಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ತಾಮ್ರವನ್ನು ಮೊಟ್ಟ ಮೊದಲು ಸಂಶೋಧನೆ ಮಾಡಿರ್ತಕ್ಕಂಥ ಮನುಷ್ಯ ಅಥವಾ ಮೊದಲು ಬಳಸಿರ್ತಕ್ಕಂಥ ಲೋಹ ಆಗ್ಯದ. ಮೊಟ್ಟ ಮೊದಲು ಸಾಕಿರ್ತಕ್ಕಂಥ ಪ್ರಾಣಿ ಯಾವುದು ಅಂದರೆ ಅದು ನಾಯಿ ಅಂತೇಳಿ ಗುರುತಿಸ್ತೀವಿ. ಮೊಟ್ಟ ಮೊದಲು ಮನುಷ್ಯ ಸಾಕಿರ್ತಕ್ಕಂಥ ಪ್ರಾಣಿ ಯಾವುದು ಅಂದರೆ ಅದು ನಾಯಿ ಅಂತಕ್ಕಂಥದ್ದು. ಹಾಗೆ ನೋಡ್ತಾ ಹೋಗೋಣ. ಭಾರತದಲ್ಲಿ ನಳಂದ ವಿಶ್ವವಿದ್ಯಾಲಯವು ಯಾವ ರಾಜ್ಯದಲ್ಲಿದೆ ಅಂತಕ್ಕಂಥದ್ದು. ನಳಂದ ವಿಶ್ವವಿದ್ಯಾಲಯ
ಪ್ರಸ್ತುತ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು ಗುರುತಿಸಬೇಕು. ಬಂಗಾಳ, ಬಿಹಾರ, ಒರಿಸ್ಸಾ, ಉತ್ತರ ಪ್ರದೇಶ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಎಸ್, ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಬಿಹಾರ ರಾಜ್ಯದಲ್ಲಿ ಈ ಒಂದು ನಳಂದ ವಿಶ್ವವಿದ್ಯಾಲಯ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಅತ್ಯಂತ ಹಳೆಯ ಭಾರತೀಯ ನಾಗರಿಕತೆಯನ್ನು ಹೆಸರಿಸಿ. ಎಸ್, ಆಯ್ಕೆ 1 ಸಿಂಧೂ ಕಣಿವೆ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಈಜಿಪ್ಟಿಯನ್ ನಾಗರಿಕತೆ. ಇದು ಯಾವುದೂ ಅಲ್ಲ ಅಂತಕ್ಕಂಥದ್ದು. ಎಸ್, ಅತ್ಯಂತ ಹಳೆಯ ಭಾರತೀಯ ನಾಗರಿಕತೆಯನ್ನು ಗುರುತಿಸಿ ಅಂತಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. ಸಿಂಧೂ ಕಣಿವೆ ನಾಗರಿಕತೆ ಅಂತಕ್ಕಂಥದ್ದು ಭಾರತೀಯ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ರಾಷ್ಟ್ರಧ್ವಜದ ಧರ್ಮಚಕ್ರದಲ್ಲಿ, ಭಾರತದ ರಾಷ್ಟ್ರಧ್ವಜದ ಧರ್ಮಚಕ್ರದಲ್ಲಿ ಎಷ್ಟು ಕಡ್ಡಿಗಳಿವೆ ಅಂತಕ್ಕಂಥದ್ದು ಆಯ್ಕೆಗಳು ನೋಡೋಣ. 12, 24, 15, 30. ಎಸ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರತಕ್ಕಂಥದ್ದು. ಒಟ್ಟು 24 ಕಡ್ಡಿಗಳಿರ್ತಕ್ಕಂಥದ್ದು. ಈ 24 ಅಂತಕ್ಕಂಥದ್ದು ಸಮಯವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು. ಒಂದು ದಿನಕ್ಕೆ 24 ಗಂಟೆಗಳನ್ನು ಸಮಯ ನಿರ್ಧರಿಸುವ ಒಂದು ಸೂಚಕವಾಗಿದೆ. ಈ ಕಡ್ಡಿಗಳ ಅರ್ಥವನ್ನು ಅಂತಕ್ಕಂಥದ್ದು ಗಮನಿಸಬಹುದು. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಗೌತಮ ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ಎಲ್ಲಿ ಮಾಡಿದನು ಅಂತಕ್ಕಂಥದ್ದು. ಬೂದ್ಗಯ, ಬರುತ್, ಸಾರನಾಥ, ಸಾಂಚಿ. ಎಸ್, ನೋಡ್ತಾ ಹೋಗ್ತೀವಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಮೊಟ್ಟ ಮೊದಲು ಗೌತಮ ಬುದ್ಧನು ತನ್ನ ಧರ್ಮೋಪದೇಶ ನೀಡಿರ್ತಕ್ಕಂಥ ಸ್ಥಳ ಸಾರನಾಥ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಹುಯಿನ್ತ್ಸಾಂಗನ ಆಳ್ವಿಕೆಯಲ್ಲಿ ಭಾರತಕ್ಕೆ ಭೇಟಿ ನೀಡಿದವರು. ಹುಯಿನ್ತ್ಸಾಂಗ್ ಅವರು ಆಳ್ವಿಕೆಯಲ್ಲಿ ಭಾರತಕ್ಕೆ ಭೇಟಿ ನೀಡಿದರು ಅಂತಕ್ಕಂಥದ್ದು. ಇವರು ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದರು ಅಂತಕ್ಕಂಥದ್ದು ಗುರುತಿಸಬೇಕು. ಚಂದ್ರಗುಪ್ತ, 1ನೇ ಚಂದ್ರಗುಪ್ತ, 2ನೇ ಚಂದ್ರಗುಪ್ತ, ಹರ್ಷವರ್ಧನ, ರುದ್ರದಮನ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಎಸ್, ಯಾರ ಆಳ್ವಿಕೆಯಲ್ಲಿ ಹುಯಿನ್ತ್ಸಾಂಗನು ಭಾರತಕ್ಕೆ ಭೇಟಿ ನೀಡಿದನು ಅಂತಕ್ಕಂಥದ್ದು ಪ್ರಶ್ನೆಯ ಅರ್ಥ. ಇಲ್ಲಿ ನೋಡ್ತಾ ಹೋಗ್ತೀವಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಹರ್ಷವರ್ಧನ ಆಡಳಿತ ಅವಧಿಯಲ್ಲಿ ಹುಯಿನ್ತ್ಸಾಂಗನು ಭಾರತಕ್ಕೆ ಭೇಟಿ ನೀಡಿದನು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಅಲೆಕ್ಸಾಂಡರ ಮತ್ತು ಪೋರಸನ ಸೈನ್ಯವು ಈ ನದಿಯ ಎದುರು ದಡದಲ್ಲಿ ಬೀಡು ಬಿಟ್ಟವು ಅಂತಕ್ಕಂಥವು. ಅಲೆಕ್ಸಾಂಡರ್ ಮತ್ತು ಪೋರಸನ ನಡುವೆ ನಡೆದಿರ್ತಕ್ಕಂಥ ಒಂದು ಕದನ ಅಥವಾ ಯಾವ ನದಿಯ ಕದನ ಅಂತೇಳಿ ಗುರುತಿಸಲ್ಪಡುತ್ತದೆ ಇತಿಹಾಸದಲ್ಲಿ ಅಂದರೆ ನೋಡ್ತಾ ಹೋಗ್ತೀವಿ ಆಯ್ಕೆಗಳನ್ನು. ರಾವಿ ನದಿ, ಸಟ್ಲೇಜ್ ನದಿ, ಚಿನಾಬ್ ನದಿ, ಜೀಲಂ ನದಿ ಅಂತೇಳಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡುತ್ತಾರೆ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು. ಇದನ್ನು ಜೀಲಂ ನದಿ ಕದನ ಅಂತೇಳಿ ಇತಿಹಾಸದಲ್ಲಿ ಗುರುತಿಸಲ್ಪಡ್ತದೆ. ಅಲೆಕ್ಸಾಂಡರ್ ಮತ್ತು ಪೋರಸನ ನಡುವೆ ನಡೆದಿರತಕ್ಕಂಥ ಯುದ್ಧ ಯಾವ ನದಿ ದಡದಲ್ಲಿ ಅಂದರೆ ಅದು ಜೀಲಂ ನದಿಯ ದಡದಲ್ಲಿ ಜರುಗಿರತಕ್ಕಂಥ ಯುದ್ಧವಾಗಿದೆ. ಭಾರತದಲ್ಲಿ ಪಡಿತರ ವ್ಯವಸ್ಥೆಯನ್ನು ಪರಿಚಯಿಸಿದ ಸುಲ್ತಾನನನ್ನು ಹೆಸರಿಸಿ. ಎಸ್, ಆಯ್ಕೆಗಳು ನೋಡ್ತಾ ಹೋಗೋಣ. ಮೊಹಮ್ಮದ್ ಬಿನ್ ತುಘಲಕ್, ಫಿರೋಜ್ ಶಾ ತುಘಲಕ್, ಗಿಯಾಸುದ್ದೀನ್ ಬಲ್ಬನ್, ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳಿದ್ದಾವೆ. ಭಾರತದಲ್ಲಿ ಪಡಿತರ ವ್ಯವಸ್ಥೆಯನ್ನು ಪರಿಚಯಿಸಿದ ಸುಲ್ತಾನ ಯಾರು ಅಂದರೆ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು. ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೈನಿಕರಿಗೆ ಒಂದು ಕೂಪನ್ ಚೀಟಿಯನ್ನು ಕೊಡುವುದರ ಮೂಲಕ ಅವರಿಗೆ ಪಡಿತರ ವ್ಯವಸ್ಥೆಯನ್ನು ಜಾರಿಗೊಳಿಸಿದ ಸುಲ್ತಾನ ಅಂತೇಳಿ ಖ್ಯಾತಿಗೆ ಬರುತ್ತಾನೆ. ಮುಂದಿನ ಒಂದು ಪ್ರಶ್ನೆ ನೋಡ್ತಾ ಹೋಗೋಣ. ಶಕಯುಗವು AD 78ರಿಂದ ಪ್ರಾರಂಭವಾಯಿತು. ಇದನ್ನು ಸ್ಥಾಪಿಸಿದವರು ಯಾರು ಅಂತಕ್ಕಂಥದ್ದು. ಎಸ್, ಆಯ್ಕೆಗಳು ನೋಡ್ತಾ ಹೋಗೋಣ. ಕನಿಷ್ಕ, ಅಶೋಕ, ಚಂದ್ರಗುಪ್ತ, ವಿಕ್ರಮಾದಿತ್ಯ.
ಎಸ್, ನೋಡ್ತಾ ಹೋಗ್ತೀವಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. ಕನಿಷ್ಕನ ಅವಧಿಯಲ್ಲಿ ಈ ಒಂದು ಶಕವರ್ಷ ಪ್ರಾರಂಭಿಸಲಾಯಿತು ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಶೂನ್ಯ ಸಿದ್ಧಾಂತವನ್ನು ಪ್ರತಿಪಾದಿಸಿದರು? ಶೂನ್ಯ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಕೇಳ್ತಾರೆ. ಚರಕ, ಚಾಣಕ್ಯ, ಆರ್ಯಭಟ, ವರಾಹಮಿಹಿರ. ಎಸ್, ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಆರ್ಯಭಟರವರು ಈ ಶೂನ್ಯ ಸಿದ್ಧಾಂತವನ್ನು ಮಂಡಿಸಿದವರಾಗಿದ್ದಾರೆ. ಅಮೀರ್ ಖುಷ್ರೋ ಆಸ್ಥಾನದ ಕವಿ ಯಾರ ಆಸ್ಥಾನದ ಕವಿಯಾಗಿದ್ದಾರೆ? ಆಯ್ಕೆಗಳು ನೋಡ್ತಾ ಹೋಗೋಣ. ಗಿಯಾಸುದ್ದೀನ್ ತುಘಲಕ್, ಅಕ್ಬರ್, ಬಲ್ಬನ್, ಅಲ್ಲಾವುದ್ದೀನ್ ಖಿಲ್ಜಿ. ಅಮೀರ್ ಖುಷ್ರೋ ಯಾರ ಆಸ್ಥಾನದ ಕವಿಯಾಗಿದ್ದಾರೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು. ಅಲ್ಲಾವುದ್ದೀನ್ ಖಿಲ್ಜಿ ಆಸ್ಥಾನದ ಕವಿಯಾಗಿದ್ದಾರೆ. ಇವರನ್ನು ಅಮೀರ್ ಖುಷ್ರೋರನ್ನು ಭಾರತದ ಗಿಳಿ ಅಂತೇಳಿ ಕರೆಯಲಾಗುತ್ತದೆ. ಭಾರತದ ಗಿಳಿ ಅಂತೇಳಿ ಕರೆಯಲಾಗುತ್ತದೆ. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಬಹುಮನಿ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಬಹುಮನಿ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಅಲ್ಲಾವುದ್ದೀನ್ ಹಸನ್, ಫಿರೋಜ್ ಶಾ, ಮೊಹಮ್ಮದ್ ಗೌನ್, ಅಸಫ್ ಖಾನ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಬಹುಮನಿ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಎಸ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. ಅಲ್ಲಾವುದ್ದೀನ್ ಹಸನ್ ಅಂತೇಳಿನೂ ಕರೀತಾರೆ, ಅಥವಾ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾ ಅಂತಲೂ ಕೂಡ ಇತಿಹಾಸದಲ್ಲಿ ನೋಡಬಹುದು. ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾ ಅಂತಲೂ ಕೂಡ ಇತಿಹಾಸದಲ್ಲಿ ಗುರುತಿಸಲಾಗಿದೆ. ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ದಂತಿದುರ್ಗ ಅಥವಾ ದಂಡಿದುರ್ಗ ಅಂತ ಹೇಳಿ ಕೂಡ ಗುರುತಿಸಲಾಗುತ್ತೆ. ಅಮೋಘ ವರ್ಷ, ಗೋವಿಂದ, ಮೂರನೇ ಗೋವಿಂದ, ಮೂರನೇ ಇಂದ್ರ ಅಂತೇಳಿ ಆಯ್ಕೆಗಳಿದ್ದಾವೆ. ಎಸ್, ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದರೆ ದಂಡಿದುರ್ಗ ಅಥವಾ ದಂತಿದುರ್ಗ ಅಂತೇಳಿ ಗುರುತಿಸಲಾಗುತ್ತದೆ. ದಂತಿದುರ್ಗರವರಿಂದ ರಾಷ್ಟ್ರಕೂಟ ಸಾಮ್ರಾಜ್ಯ ಸ್ಥಾಪಿಸಲಾಯಿತು. ಎರಡನೇ ಅಶೋಕ ಎಂದು ಯಾರನ್ನು ಕರೆಯಲಾಗುತ್ತದೆ? ಎಸ್, ಸಮುದ್ರಗುಪ್ತ, ಚಂದ್ರಗುಪ್ತ, ಕನಿಷ್ಕ, ಹರ್ಷವರ್ಧನ. ಎರಡನೇ ಅಶೋಕ ಎಂದು ಇತಿಹಾಸದಲ್ಲಿ ಯಾರನ್ನು ಗುರುತಿಸಲಾಗುತ್ತದೆ ಅಂದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಕನಿಷ್ಕನನ್ನು ಎರಡನೇ ಅಶೋಕ ಎಂದು ಗುರುತಿಸಲಾಗುತ್ತದೆ. ಯಾಕಂದರೆ ಇವರು ಕೂಡ ಬೌದ್ಧ ಧರ್ಮದ ಆಶ್ರಯದಾತರಾಗಿರ್ತಾರೆ. ಬೌದ್ಧ ಧರ್ಮದ ಪ್ರಚಾರವನ್ನು ಮಾಡಿರ್ತಕ್ಕಂಥದ್ದು, ಬೌದ್ಧ ಧರ್ಮವನ್ನು ತಮ್ಮ ಆಶ್ರಯದಲ್ಲಿ ಬೆಳೆಸಿರ್ತಕ್ಕಂಥ ಕೀರ್ತಿಗೆ ಪಾತ್ರರಾಗಿರುವುದರಿಂದ ಇವರನ್ನು ಎರಡನೇ ಅಶೋಕ ಅಂಥೇಳಿ ಗುರುತಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಚಾಲುಕ್ಯರ ರಾಜವಂಶದ ಅತ್ಯಂತ ಪ್ರಸಿದ್ಧ ದೊರೆ ಯಾರು ಅಂತೇಳಿ ನಾವು ಗುರುತಿಸಬೇಕಾಗುತ್ತೆ. ಆಯ್ಕೆಗಳು ನೋಡ್ತಾ ಹೋಗೋಣ. ಎರಡನೇ ಜಯಸಿಂಹ, ನಾಲ್ಕನೇ ವಿಕ್ರಮಾದಿತ್ಯ, ಎರಡನೇ ಸೋಮೇಶ್ವರ, ಎರಡನೇ ಪುಲಕೇಶಿ. ಎಸ್, ಚಾಲುಕ್ಯ ವಂಶದ ಅತ್ಯಂತ ಪ್ರತಿಷ್ಠಿತ ದೊರೆ ಯಾರು ಅಂದರೆ ಎರಡನೇ ಪುಲಕೇಶಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಅಂದರೆ ಬಾದಾಮಿಯ ಚಾಲುಕ್ಯರಂತೇಳಿ ಗುರುತಿಸಲಾಗುತ್ತದೆ. ಬಾದಾಮಿಯ ಚಾಲುಕ್ಯರು ಇವರ ಒಂದು ರಾಜಧಾನಿ ಯಾವುದಾಗಿತ್ತು? ಹಳೆಯ ಹೆಸರು ಅಂದರೆ ವಾತಾಪಿ. ಬಾದಾಮಿಯ ಹೆಸರು ವಾತಾಪಿ ಅಂತೇಳಿ ಗುರುತಿಸಲಾಗುತ್ತಿತ್ತು. ವಾತಾಪಿ. ಎಸ್, ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿವರೆಗೆ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಮೋಸ್ಟ್ ರಿಪೀಟೆಡ್ ಆಗ್ತಕ್ಕಂಥ ಅಥವಾ ಪದೇ ಪದೇ ಪ್ರಶ್ನೆಗಳಾಗ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಇಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಇದೇ ರೀತಿಯ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತಕ್ಕಂಥದ್ದು. ಕೊನೆಯವರೆಗೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.